ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಿಷಿನ್ ವರ್ಕ್ ಡಿಸೈನನ್ನು ಯಾವ ಥರ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ನಾನು ಮೊದಲೇ 2ನೇ ನಂಬರ್ನಲ್ಲಿ ಇಟ್ಕೊಂಡು ಫ್ರಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ ಹಾಕ್ಕೊಂಡು ಫ್ರೇಮ್ ಸೆಟ್ ಮಾಡ್ಕೊಂಡಿದ್ದೀನಿ. ಫ್ರೇಮ್ ಸೆಟ್ ಮಾಡಿಕೊಂಡು 2ನೇ ನಂಬರ್ ಇಟ್ಕೊಂಡು ನಾನು ಒಂದು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಮತ್ತು ಅದನ್ನು ಇನ್ನೊಂದು ಸತಿ 2ನೇ ಸತಿನೂ ಹಾಕ್ಕೊಳ್ತೀನಿ. ನಾನು ಸ್ವಲ್ಪ ಮಂದವಾಗಿ ಎಲ್ಲ ಬ್ಲೌಸ್ಗೂ ಸಹ ಇದೇ ಥರನೇ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಬಾಲ್ ಚೈನು, ಸ್ಟೋನ್ ಚೈನು ನಾವೇನಾದರೂ ಅಟ್ಯಾಚ್ ಮಾಡೋಕ್ಕೆ ಹೋದರೆ ಅದು ನಾವು ಬ್ಲೌಸ್ಗೆ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಅಟ್ಯಾಚ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ಮಿಷಿನ್ ವರ್ಕ್ ಮಾಡಿದ್ರು ಫಸ್ಟು ಸ್ಟಾರ್ಟಿಂಗಲ್ಲಿ ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಇದು ಬ್ಲೌಸ್ ಪೀಸ್ ಬಂದು ಪಿಂಕ್ ಕಲರು, ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ. ಗ್ರೀನ್ ಕಲರು ಲೈನ್ಸ್ ಇದೆ. ಇದು ಗೋಲ್ಡಲ್ಲಿ ಇದು 2 ಕಲರು, ಮತ್ತು ಗ್ರೀನು ಗೋಲ್ಡ್ ಎರಡಲ್ಲೇ ಮಾಡಬೇಕಿತ್ತು. ನೋಡಿ, ನಾನಿವಾಗ ಗ್ರೀನ್ ಕಲರಲ್ಲಿ ಪೈಪಿಂಗ್ ಥ್ರೆಡ್ ತೊಗೊಂಡು ಅದನ್ನು ಫಿಲ್ ಮಾಡ್ಕೊಳ್ತೀನಿ. ಒಂದೇ ಸತಿ ಮಾಡ್ಕೊಳ್ತೀನಿ. ಇದೆಲ್ಲ 2 ಸತಿ ಏನು ಮಾಡ್ಕೊಳ್ಳಲ್ಲ. ಒಂದೇ ಸಲ ಒಂದು ಬಾಲ್ ಚೈನ್ ಅಟ್ಯಾಚ್ ಮಾಡಬೇಕಲ್ಲ, ಅಷ್ಟು ಗ್ಯಾಪ್ ಬಿಟ್ಟು ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಇದು ತುಂಬ ಈಸಿಯಾಗಿದೆ. ಇದು ಕಲರ್ ಕಾಂಬಿನೇಷನ್ನು 2 ಕಲರ್ ಬರುತ್ತೆ. ಇದು ಗ್ರೀನ್ ಕಲರಲ್ಲಿ ಮತ್ತು ಗೋಲ್ಡ್ ಕಲರಲ್ಲಿ ಬರುತ್ತೆ. ಇದು ಡೋರಿ ಪೈಪಿಂಗ್ ವರ್ಕ್ ಮಾಡೋಕ್ಕಂತಾನೆ ಸ್ವಲ್ಪ ಈ ಮಾಮೂಲಿ ಪೈಪಿಂಗಿನ ಇವಾಗ ನಾವು ಬ್ಲೌಸ್ಗೆಲ್ಲ ಪೈಪಿಂಗ್ ಮಾಡ್ತಿರಲ್ವ, ಅದಕ್ಕಿಂತ ಸ್ವಲ್ಪ 1 ಡಬ್ಬಲ್ ಇರುತ್ತೆ. ಇದನ್ನ ಹಾಕಿದ್ರೆ ಸ್ವಲ್ಪ ದಪ್ಪ ಬರುತ್ತೆ. ಇದು ಪೈಪಿಂಗು ವರ್ಕ್ಗಂತಾನೆ ಇದು ಪೈಪಿಂಗ್ ಇದೆ. ಇದು ರೆಡಿ. ಇದು ನೋಡಿ, ನಾನು ಇವಾಗ ಗ್ರೀನ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ಇದು ಮತ್ತು ಏನಂದರೆ 200 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. 200ಕ್ಕಿಂತ ಮೇಲೇ ಆಗಿದ್ದೀರಾ. ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರಿ. ಇದು ಮತ್ತು ನನಗೆ ಸಪೋರ್ಟ್ ಮಾಡ್ತಾರಿ. ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ನೋಡಿ, ನಾನು ಒಂದು ಬಾಲ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಚಿಕ್ಕ ಬಾಲ್ಸ್ ಹಾಕ್ಕೊಂಡು ಹೋಗ್ತೀನಿ ಗ್ರೀನ್ ಕಲರಲ್ಲೇ. ಅವರು ಸ್ವಲ್ಪ ಅಗಲಾಗಿರಲಿ ಅಂತಂದರು. ನಾನು ಏನಪ್ಪ ಮಾಡೋದು ಡಿಸೈನು, ಇದಕ್ಕೆ ಡೋರಿ ಪೈಪಿಂಗ್ ಹಾಕಬೇಕಾ ಇಲ್ಲ ಸ್ಟೋನ್ಲೆಸ್ ಎರಡು ಹಾಕೋಣ ಅಂತಂದಾಗ ಅದಕ್ಕೆ ಕಲರ್ ಇರೋದೇ 2, ಗ್ರೀನು ಗೋಲ್ಡ್ ಹಾಕಿದ್ರೆ ಸ್ವಲ್ಪ ಓವರ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮಾಡಿದೆ. ಇದರಲ್ಲೇ ಬಾಲ್ ಡಾಟ್ ಇಟ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಡಾಟ್ ಇಟ್ಕೊಂಡು ಹೋದೆ. ಈಗ ನೋಡಿ, ನಾನು ಬಾಲ್ ಚೈನ್ ಅಟ್ಯಾಚ್ ಮಾಡ್ತೀನಿ. ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ. ಸಿಲ್ಕ್ ಜರಿ ಥ್ರೆಡ್ ಗೋಲ್ಡ್ ಕಲರಲ್ಲಿ ಹಾಕ್ಕೊಂಡು ಬಾಲ್ ಚೈನ್ನ ಅಟ್ಯಾಚ್ ಮಾಡ್ತೀನಿ. ಇದು 1 2 3 ಲೈನ್ ಬಾಲ್ ಚೈನ್ ಬರುತ್ತೆ. ಇದು ಸ್ಟೋನ್ ಚೈನು ಸ್ವಲ್ಪ ಯಾರೂ ಕೇಳಲ್ಲ, ಬಾಲ್ ಚೈನು ಕೇಳೋದು. ಸ್ಟೋನ್ ಚೈನ್ ಅಂದರೆ ಸಿಗಾಕೊಳ್ಳುತ್ತೆ ಕೂದಲಿಗೆ ಅಂತ ಹೇಳ್ತಾರೆ, ಹಾಕಿಸ್ತಾರೆ. ಸ್ವಲ್ಪ ಅಪರೂಪ ಹಾಕಿಸೋದು. ಇದು ಬಾಲ್ ಚೈನ್ ಏನೂ ಇಲ್ಲ, ಏನು ಸಿಗಾಕೊಳ್ಳಲ್ಲ. ಇದು ಚೆನ್ನಾಗಿರುತ್ತೆ ನೋಡಿ. ನಾನು ಮೊದಲೇ 2 ಸ್ಟಿಚಿಂಗ್ ಹಾಕಿದ್ನಲ್ಲ ಗೋಲ್ಡ್ ಕಲರಲ್ಲಿ, ಅದರ ಪಕ್ಕದಲ್ಲಿ ಹಾಕಿದ್ದೆ. ಅದಾದಮೇಲೆ ಪೈಪಿಂಗ್ ಥ್ರೆಡ್ ಹಾಕಿದ್ನಲ್ವ, ಆ ಪೈಪಿಂಗ್ ಥ್ರೆಡ್ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೆ. ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸ್ವಲ್ಪ ಈ ಥರ ಅಗಲ ಏನಾದರೂ ಬೇಕಂದರೆ ಈ ಥರ ನಾವು ಏನಾದರೂ ಡಿಸೈನ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಗ್ಯಾಪ್ ಬಿಟ್ಟು ಸ್ಟೋನ್ ಚೈನು, ಬಾಲ್ ಚೈನು, ತಿರ್ಗಿ ಆಮೇಲೆ ಈ ಥರ ಲೋಡಿಂಗ್ ಸ್ಟಿಚಿಂಗು ನಾನು ಹಿಂದಿನ ವೀಡಿಯೋದಲ್ಲಿ 2 ಸತಿ ಪೈಪಿಂಗ್ ಥ್ರೆಡಲ್ಲೇ ಮಾಡಿದ್ದೀನಿ. ಆ ಥರ ಮಾಡಿದಾಗ ಸ್ವಲ್ಪ ಅದು ಗ್ಯಾಪು ದೊಡ್ಡದಾಗಿ ಬರುತ್ತೆ. ಅದು 1-1.5 ಇಂಚು ಗಂಟ ಬರುತ್ತೆ. ಅದು ಅಗಲ. ಅದು ಒಬ್ಬರು 1 ಇಂಚೇ ಬೇಕು ಅಂದರೆ ಇವರು ಸ್ಟೋನ್ ಚೈನು, ಬಾಲ್ ಚೈನು, ಸ್ಟೋನ್ ಚೈನು ಮತ್ತು ಸ್ಟಾರ್ಟಿಂಗಲ್ಲಿ ಗೋಲ್ಡ್ ಕಲರ್ ಸ್ಟಿಚಿಂಗ್ ಹಾಕ್ಕೊಂಡು ಏನಾದರೂ ಒಂದು ಫ್ಲವರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಕಮೆಂಟ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ಥ್ಯಾಂಕ್ಸ್ ಕಮೆಂಟ್ ಮಾಡ್ತಾರೆ ಅದಕ್ಕೆ. ಮತ್ತು ಒಬ್ಬರು ಆ್ಯರಿ ವರ್ಕ್ ಮಾಡ್ತೀರಾ ನೀವು, ತೊಗೊಳ್ತೀರಾ, ಎಷ್ಟು ತೊಗೊಳ್ತೀರಾ 1 ತಿಂಗಳಿಗೆ ಅಂತ ಹೇಳಿದರು. ಇಲ್ಲ, ಆ್ಯರಿ ವರ್ಕ್ ಎಲ್ಲ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ಸಾಕು, ನನಗೆ ಸ್ಟಿಚಿಂಗು ಮತ್ತು ಈ ಥರ ವರ್ಕ್ ಮಾಡೋದು ಸಾಕಾಗ್ತಾಯಿದೆ. ಅದೆಲ್ಲ ಮಾಡೋಕ್ಕೆ ನಾವು ಕಲಿಬೇಕಾಗತ್ತಷ್ಟೇ, ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ. ಆ್ಯರಿ ವರ್ಕ್ ಏನು ಮಾಡಲ್ಲ ನಾನು. ಇದು ರಾಲ್ಸನ್ನು ಪೀಕೋ ಮಿಷಿನಲ್ಲೇ ಮಾಡ್ತಾ ಇರೋದು. ನನಗೂ ಗೊತ್ತಿರಲಿಲ್ಲ. ನಾನು ಒಬ್ರ ಹತ್ರ ಹಿಂಗೆ ಏನೋ ಕೆಲಸ ಇತ್ತು, ಹೋಗಿದ್ದೆ ಅವರಿಗೆ. ಅವರು ಹೇಳಿದ್ರು, ನಾನು ಇದನ್ನು ಅಲ್ಲಿ ನೋಡಿಬಿಟ್ಟು ಇದು ಪೀಕೋ ಮಿಷಿನ್, ಇದು ವರ್ಕ್ ಮಿಷಿನ್ ಅಲ್ವಾ ಅಂತಂದೆ ಅವರಿಗೆ. ಅವರಿಲ್ಲ, ಇದು ಜಿಗ್ಜಾಗ್ ಮಿಷಿನೇ, ಆಗ್ಲಿಂದನೂ ಇದೆ ಇದು. ಅಂದರೆ ಪೀಕೋ ಮಿಷಿನ್ಗೆ ತುಂಬ ಚೆನ್ನಾಗಿದೆ ಮಿಷಿನ್. ಇದು ವರ್ಕಿಗೂ ಚೆನ್ನಾಗಿದೆ, ಜಾಸ್ತಿ ವರ್ಕಿಗೆ ಇದನ್ನೇ ಯೂಸ್ ಮಾಡ್ತಾರೆ ಅಂತ. ನನಗೂ ಗೊತ್ತೇ ಇರಲಿಲ್ಲ. ಅವ್ರು ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು ಇದು ಪೀಕೋ ಮಿಷಿನ್ ಅಂತ.
ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇದು ವರ್ಕ್ ಮಿಷಿನ್ನೇ ಪಿಕೋ ರಾಲ್ಸನ್ ಮಿಷಿನು ಅಂದ್ಕೊಂಡಿದ್ದೆ ನಾನು. ಇಲ್ಲ ಇದು ಫಸ್ಟು ಪಿಕೋ ಮಿಷಿನ್ ಅಂದರೆ ಜಿಗ್ಜಾಗ್ ಮಿಷಿನ್ನೇ ಅಂತ ಇದ್ದಿದ್ದು. ಆಮೇಲೆ ಇದಕ್ಕೆ ಸೆಟ್ಟಿಂಗ್ ಮಾಡಿಸ್ಕೊಂಡ್ರೆ ಆಮೇಲೆ ಪಿಕೋ ಮಾಡ್ತಾಯಿದ್ದಂತೆ ಅಂತ ಅವ್ರು ಹೇಳಿದ್ರು. ಅದರಿಂದ ಯಾರಾದರೂ ನಾನು ಹೆಡ್ಲೈನ್ಸ್ ಹಾಕ್ಬೇಕಾದ್ರೆ ಪಿಕೋ ಮಿಷಿನ್ ಅಂದರೆ ಅಕ್ಕ ನಿಮ್ದು ಯಾವ ಮಿಷಿನ್ ಅಕ್ಕ, ಯಾವ ಕಂಪ್ನಿದಕ್ಕ, ಮತ್ತು ನೀವು ಪಿಕೋ ವರ್ಕ್ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿದ್ದೀರಾ ಸಪ್ರೇಟಾಗಿದ್ದನ್ನು, ಇಲ್ಲ ಜಿಗ್ಜಾಗು ಮಾಡ್ತೀರಾ ನೀವು ಅಂತ ಎಲ್ಲ ಕಮೆಂಟ್ ಮಾಡ್ತಾಯಿದ್ದಾರೆ. ಇಲ್ಲ ನಾನು ವರ್ಕ್ ಮಾಡ್ಕೊತಾನೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನಾನು ಇನ್ನೊಂದು ಜಿಗ್ಜಾಗ್ ಅಂತಲೇ ಇಟ್ಕೊಂಡಿದ್ದೀನಿ, ಚಂದನ ಅಂತ, ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೆಟ್ಟಿಂಗ್ ಮಾಡ್ಸೋಕ್ಕೆ ಇಲ್ಲ ನಾವೆರಡೂ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೇನು ಮಾಡ್ತೀನಿ, ನಾನು ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ. ನೋಡಿ ನಾನು ಫ್ಲವರು ಈ ಸತಿ ಬೇರೆ ಫ್ಲವರ್ ಹಾಕಿದ್ದೀನಿ. ಇದು ಗೋಲ್ಡ್ ಕಲರಲ್ಲೇ ಹಾಕಿದ್ದೀನಿ ನಾನು ಫ್ಲವರ್. ಇದು ಮೊದಲು ಹಾಫ್ ಫ್ಲವರ್ ಮಾಡೋಣ ಅಂತ ಹೋದೆ, ಆಮೇಲೆ ಯಾಕೋದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿಲ್ಲ. ಸರಿ ಫುಲ್ಲೇ ಮಾಡಿಬಿಡೋಣ ಅಂದ್ಬಿಟ್ಟು ಗ್ರೀನ್ ಕಲರಲ್ಲೇ ಫ್ಲವರ್ ಮಾಡ್ತಾಯಿದ್ದೀನಿ. ನೋಡಿ ಇದು ಲೀಫ್ 2 ಥರ ಲೀಫ್ ಬರುತ್ತೆ. ಸಣ್ಣ ಲೀಫ್ ಒಂದು ಬರುತ್ತೆ, ಸ್ವಲ್ಪ ದೊಡ್ಡದು ಸ್ಟಾರ್ಟಿಂಗಲ್ಲೂ ಚೂಪು ಎಂಡಿಂಗಲ್ಲೂ ಚೂಪ್ ಬರುತ್ತಲ್ಲ, ಆ ಥರ ಲೀಫ್ ಬರುತ್ತೆ. ಇದು ನಾನು ಟ್ರೇಸಿಂಗ್ ಮಾಡ್ಕೊಂಡಿಲ್ಲ, ಹಾಗೆ ಒಂದು ಅಂದಾದ್ಮೇಲೆ ಬರ್ಕೊಂಡು ಡಿಸೈನ್ ಮಾಡ್ತಾಯಿದ್ದೀನಿ ಇದು ಫೈನಲ್ ಲುಕ್ಕಲ್ಲಿ ತುಂಬ ಚೆನ್ನಾಗಿದೆ. ಇದು ಕಸ್ಟಮರು ಈಗ ನಾನು ಮಾಡೋ ಡಿಸೈನ್ಸ್ ಎಲ್ಲ ಸ್ವಲ್ಪ ಕಸ್ಟಮರು ನಮಗೆ ಹೇಳ್ಬಿಡ್ತಾರೆ, ನೀವೇನಾದರೂ ಹೊಸ ಡಿಸೈನ್ ಹಾಕಿ, ಇಲ್ಲ ಅದೇ ನೀವು ಹಾಕಿರೋದು ಬಿಟ್ಟು ಬೇರೆದು ಯಾವ್ದಾದ್ರು ಡಿಸೈನ್ ಹಾಕಿ ಅಂತ ನಮಗೆ ಚಾಯ್ಸ್ ಕೊಟ್ಬಿಡ್ತಾರೆ. ನಾವು ಆವಾಗ ಅವರು ಡಿಸೈನ್ ಮಾಡಿ ಅಂದರೆ ಬೇಗ ಮಾಡಿ ಕೊಟ್ಬಿಡ್ತೀರಿ ನಾವು. ಅವರು ಈ ಥರ ಡಿಸೈನ್ ಕೊಟ್ಟಾಗ ನಾವು ಯಾವ ಡಿಸೈನ್ ಹಾಕೋದಪ್ಪ, ಯಾವ ಡಿಸೈನ್ ಬಿಡೋದಪ್ಪ ಅಂದ್ಕೊಂಡೇ ಇರ್ತೀವಿ ನಾವು. ಅದರಿಂದ ಇದನ್ನು ನಾನು ಯಾವುದು ಫಸ್ಟಿಂದನೇ ಯಾವುದೂ ಈ ಥರ ಡಿಸೈನ್ ಮಾಡಿರಲಿಲ್ಲ. ಸರಿ ಈ ಥರನೂ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ನಾನಿದು. ನೋಡಿ ಫ್ಲವರ್ ಈ ಥರ ಫ್ಲವರ್ ಬರುತ್ತೆ. ಮೊದಲಿನ ಫ್ಲವರ್ ಬೇರೆ ಥರ ಹಾಕ್ತಾಯಿದ್ದೆ ನಾನು. ಇದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ನಾನು ಈ ಥರ ಫ್ಲವರ್ ಹಾಕಿದ್ದೀನಿ ಇದು ಬಳ್ಳಿ ಥರ ಬರುತ್ತೆ. ಬಳ್ಳಿ ಥರ ಬಂದು ಫ್ಲವರ್ ಬರುತ್ತೆ ಇದು. ಮತ್ತು ಆ ಫ್ಲವರ್ಗೆಲ್ಲನೂ ಸೆಂಟ್ರಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ ನಾನು. ಆ ಗ್ಯಾಪ್ಗೆ ಏನಾಗುತ್ತೆ, ಗೋಲ್ಡ್ ಕಲರಲ್ಲಿ ಫಿಲ್ ಮಾಡ್ತೀನಿ ನಾನು ಅದನ್ನು. ಆವಾಗ ಸ್ವಲ್ಪ ಲುಕ್ ಚೇಂಜ್ ಆಗಿರುತ್ತೆ. ನೋಡಿ ಇದೇ ಥರ ಪ್ಲೈನ್ ಆದರೆ ಸ್ವಲ್ಪ ಬೋಡಿ ಥರ ಕಾಣಿಸುತ್ತೆ, ಸಿಂಪಲ್ಲಾಗಿ ಕಾಣಿಸುತ್ತೆ. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್. ಇದು ಪಿಂಕ್ ಕಲರು ಬ್ಲೌಸ್ ಪೀಸ್, ಇದು ಗ್ರೀನ್ ಕಲರು ಸ್ಯಾರಿ. ಇದು ಪಿಂಕ್ ಕಲರ್ ಅಂದರೆ ಬ್ಲೌಸ್ ಪೀಸು ಎಲ್ಲ ಪ್ಲೈನೇ ಇದೆ. ಇದು ಬ್ಯಾಕಲ್ಲಿ ಸಣ್ಣ ಬಾರ್ಡ್ರ್ ಇದೆ. ಸ್ಲೀವ್ಗೆ ದೊಡ್ಡದಂದರೆ ಒಂದು 6 ಇಂಚ್ ಬಾರ್ಡ್ರ್ ಏನೋ ಬಂದಿದೆ. ಮತ್ತು ಅವ್ರಿಗೆ ಸ್ಲೀವ್ ಲೆಂತ್ ಬಂದು 8 ಇಂಚ್ ಏನೋ ಇದೆ ಅವರಿಗೆ. ಸ್ಲೀವ್ಗೆ ಬಾರ್ಡ್ರ್ ಮೇಲೇ ಫ್ಲವರ್ ಹಾಕಬೇಕಾ, ಇಲ್ಲ ಹಾಗೆ ಕೊಡಬೇಕು, ಹಾಗೆ ಸ್ಟಿಚಿಂಗ್ ಮಾಡಬೇಕಾ ಅಂತ ಇನ್ನೂ ಗೊತ್ತಿಲ್ಲ. ಫೋನ್ ಮಾಡಿ ಕೇಳಬೇಕು ಅವ್ರಿಗೆ ನಾವು, ಹಿಂಗೆ ಈ ಥರ ಬಂದಿದೆ ಮಾಡಲಾ, ಇಲ್ಲ ಫ್ರಂಟು ಬ್ಯಾಕೆ ಸಾಕಾ ಅಂತ ಫೋನ್ ಮಾಡಿ ಕೇಳಿಬಿಟ್ಟು ಆಮೇಲೆ ಹಾಕೋದ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ ನಾನು. ನನ್ನ ಪ್ರಕಾರ ಅದು ಹಾಕ್ಸ್ಕೊಳ್ಳಲ್ಲ ಅನಿಸುತ್ತೆ. ಯಾಕಂದರೆ ಬಾರ್ಡ್ರೇ ಒಂದು 5 ಇಂಚ್ ಇದ್ರೂ 3 ಇಂಚ್ ಅಷ್ಟೇ ಗ್ಯಾಪ್ ಬರೋದು. ಸ್ಲೀವ್ ಅಟ್ಯಾಚಿಂಗೆಲ್ಲ ಹೋಗ್ಬಿಟ್ರೆ ಒಂದು 2 ಇಂಚ್ ಬರುತ್ತೆ. 2 ಇಂಚಲ್ಲಿ ಏನು ಫ್ಲವರ್ ಏನು ಬರೋಲ್ಲ ಅದು. ಆದ್ರೂ ಒಂದು ಸತಿ ಫೋನ್ ಮಾಡಿ ಕೇಳ್ಕೊಂಡು ಬಿಡ್ತೀನಿ ನಾನು. ನೋಡಿ ಈ ಫ್ಲವರ್ಗೆಲ್ಲ ಸೆಂಟ್ರಲ್ಲೆಲ್ಲ ಕವರ್ ಮಾಡಿ ಲಾಸ್ಟಲ್ಲೆಲ್ಲ ಎಡ್ಜಲ್ಲೆಲ್ಲನೂ ಗೋಲ್ಡ್ ಕಲರಲ್ಲಿ ಫಿಲ್ಲಪ್ ಮಾಡ್ತೀನಿ. ಇದು ನೋಡಿ ತುಂಬ ಚೆನ್ನಾಗಿದೆ, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಅಂದರೆ ಟ್ರೇಸಿಂಗ್ ಮಾಡಿಕೊಂಡು ಸ್ವಲ್ಪ ಕ್ಲೀನಾಗಿ ಮಾಡಿಕೊಂಡ್ರೆ ಒಳ್ಳೆಯದಿದು. ನಾವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲೂ ನಾವು ಹಾಗೆ ಮಾಡಿರೋದು, ಸ್ವಲ್ಪ ಹಾಗೆ ಹಿಂಗೆ ಮಾಡಿ ಈಗ ಒಂದು ಲೆವೆಲ್ಲಿಗೆ ಬಂದು ಮಾಡ್ತಾಯಿದ್ದೀನಿ ನಾನು. ನೋಡಿ ಯಾವ ಥರ ಬಂದಿದೆ ಡಿಸೈನ್ಸು, ಮಾಡಿ ಫಿಲಪ್ ಮಾಡ್ತಾಯಿದ್ದೀನಿ ನಾನು. ಇದು ಗ್ರೀನ್ ಕಲರಲ್ಲಿ, ಇದು ಸೀರೆಯಲ್ಲಿ 2 ಕಲರ್ ಇರೋದ್ರಿಂದ ನಾನು 2ನ್ನೇ ಹಾಕಿದ್ದೀನಿ ನಾನು. ಇಲ್ಲ ಒಂದು 2-3 ಕಲರ್ ಇದ್ರೂ ನಾವು ಚೇಂಜ್ ಮಾಡ್ಕೊಳ್ಬೋದು, ಅದೆಲ್ಲ ಏನಿಲ್ಲ. ಒಂದೊಂದು ಫ್ಲವರಲ್ಲಿ ಒಂದೊಂದು ಕಲರ್ ಹಾಕ್ಕೊಂಡು ಆ ಥರನೂ ಮಾಡ್ಕೊಳ್ಬೋದು ಅದು. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ನೋಡಿ ಎಲ್ಲ ಫುಲ್ಲು ಫಿನಿಶ್ ಆಗಿದೆ. ಇದು ಫ್ಲವರ್, ಇದು 4 ಫ್ಲವರ್ ಏನೋ ಬರುತ್ತೆ ಫ್ರಂಟಲ್ಲಿದು. ನೋಡಿ ಯಾವ ಥರ ಬಂದಿದೆ ವಿಡಿಯೋ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.